ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಆ ಕೇಸ್ಗೆ ಸಂಬಂಧಪಟ್ಟ ಒಂದು ಮಹತ್ವದ ತೀರ್ಪು ಇವತ್ತು. ತಾವು ಅದನ್ನು ಹೇಗೆ ನೋಡ್ತೀರಿ? ಯಾಕೆ ಈ ಕೇಸಿನ ಇಷ್ಟು ದಿನ ತಾವು ಏನಾಗಿದೆ ಅಂತ ನೋಡಿದಿರಿ, ತಾವು ಯಾವ ಒಂದು ಧೈರ್ಯದಲ್ಲಿ ಇದ್ದೀರಿ? ಇಲ್ಲ, ಅದರಲ್ಲಿ ನ್ಯಾಯಯುತವಾಗಿ ಇವತ್ತು ಕೋರ್ಟ್ ಮೇಲೆ ನಮ್ಮ ಭರವಸೆ ಇದೆ. ಆಮೇಲೆ ಕೇಸ್ನಲ್ಲಿ ಏನಿದೆ ಅನ್ನೋಂಥದ್ದು ಕೂಡ ಈಗಾಗಲೇ ಎಲ್ಲರೂ ಗಮನಿಸಿರ್ತಾರೆ. ಯಾಕಂದ್ರೆ ನ್ಯಾಯಯುತವಾದಂಥ ತೀರ್ಪು ಸಿಗುತ್ತೆ ಅನ್ನೋಂಥ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಆ ದೇವ್ರ ಮೇಲೆ ಭರವಸೆ ಇಟ್ಕೊಂಡಿದ್ದೀನಿ. ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋಂಥ ಭರವಸೆ ನನಗಿದೆ. ಪೊಲೀಸ್ ತನಿಖೆ ನಡೀತಾ ಇದ್ದಾಗ ಆದಂಥ ಬೆಳವಣಿಗೆ ಬೇರೆ, ಅನಂತರ ಸಿಬಿಐ ತನಿಖೆ ಶುರುವಾದ ನಂತರ ಆದಂಥ ಬೆಳವಣಿಗೆ ಬೇರೆ. ಏನು ಅದೆಲ್ಲ ಕೋರ್ಟಲ್ಲಿ ಅವ್ರು ತೀರ್ಪು ಆಗುತ್ತಲ್ಲ, ಕೋರ್ಟಲ್ಲಿ ಏನು ತೀರ್ಪು ಆಗುತ್ತೆ ಕಾಯೋಣ. ನೀವು ನೋಡ್ತೀರಿ, ನಾನು ನೋಡ್ತೀನಿ, ಎಲ್ಲರೂ ನೋಡೋಣ. ಯಾಕಂದ್ರೆ ಕೋರ್ಟಲ್ಲಿ ಇದ್ದಂಥ ವಿಚಾರದಲ್ಲಿ ನಾವು ಮಾಧ್ಯಮದ ಮುಂದೆ ಮಾತಾಡೋಂಥ ಸರಿಯಲ್ಲ. ಅದಕ್ಕೆ ಅದು ಕೋರ್ಟಲ್ಲಿ ಏನು ತೀರ್ಪು ಆಗುತ್ತೆ ಅದಕ್ಕೆ ನಾನು ಸರ್, ಒಂದು ಹಂತದಲ್ಲಿ ತಾವು ಒಂಚೂರು ರಾಜಕೀಯ ವಿಚಾರನ ಹೇಳಿದ್ರಿ, ಅಂದ್ರೆ ಇಲ್ಲಿ ರಾಜಕೀಯ ಕಾರಣಕ್ಕೆ ಕೆಲವು ಡೆವಲಪ್ಮೆಂಟ್ ಆಯಿತು ಅಂತ. ಇಲ್ಲ, ಅದನ್ನ ನೋಡೋಣ. ಏನು ಕೋರ್ಟಲ್ಲಿ ಏನು ತೀರ್ಪಾಗತ್ತಲ್ಲ, ಕೋರ್ಟಲ್ಲಿ ಇದ್ದಾಗ ಯಾಕೆ ಮಾತಾಡೋದು? ಈಗ ನಾನೇನು ಮಾತಾಡಂಗಿಲ್ಲ, ಇದಕ್ಕೆ ಯಾವುದೂ ಪ್ರತಿಕ್ರಿಯೆ ಕೊಡಲ್ಲ. ಯಾಕಂದ್ರೆ ಕೋರ್ಟಲ್ಲಿ ಇದ್ದಂಥ ಟೈಮಲ್ಲಿ ನಾವು ಮಾತಾಡೋದು ಕೂಡ ಸರಿಯಲ್ಲ. ನಾವು ಸತ್ಯ ಗೆಲ್ಲುತ್ತೆ ಅನ್ನುವಂಥ ಧೈರ್ಯದಲ್ಲಿ 100% ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ. ಜಯ ಸಿಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿರ್ತೈತಿ, ಬಟ್ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋ ಭರವಸೆ ನನಗೆಲ್ಲ ಇದೆ. ಓಕೆ, ಇದು ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇರುವಂಥ ಮಾತು. ಅಂದ್ರೆ ಸತ್ಯಕ್ಕೆ ಜಯ ಸಿಗುತ್ತೆ, ಹಾಗಾಗಿ ಆ ಧೈರ್ಯದಲ್ಲಿ ನಾನಿದ್ದೀನಿ ಅನ್ನುವಂಥದ್ದು ಅವರ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.